ದಾವಣಗೆರೆಗೆ ದಳಪತಿ ಕುಮಾರಸ್ವಾಮಿ ಎಂಟ್ರಿ. ಕೆಲವೇ ಕ್ಷಣಗಳಲ್ಲಿ ಶ್ರೀನಿವಾಸ್ ಪರ ಪ್ರಚಾರ ಮಾಡ್ತಾರೆ. ಈಗ ದಾವಣಗೆರೆಯ ಉಪಸಮರದ ಅಖಾಡಕ್ಕೆ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೂ ರೋಚಕವಾಗ್ತಾ ಇದೆ ದಾವಣಗೆರೆ ದಕ್ಷಿಣ ಕಣ. ಕೆಲವೇ ಕ್ಷಣಗಳಲ್ಲಿ ಶ್ರೀನಿವಾಸ್ ಪರ ಪ್ರಚಾರ ಆರಂಭ ಮಾಡ್ತಾರೆ. ದೋಸ್ತಿ ಪಕ್ಷದ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರ ಕುಮಾರಸ್ವಾಮಿಯಿಂದ. ಹಸ್ಭಾವಿ ಸರ್ಕಲ್, ಚಾಮರಾಜ ರಸ್ತೆ, ಅಹಮದ್ ನಗರ ಸರ್ಕಲ್, ಶಾಸ್ತ್ರಿ ಕಣ, ಹಗೇದಿಬ್ಬ ಸರ್ಕಲ್, ಇನ್ನು ಕೊಟ್ಟೂರೇಶ್ವರ ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ, ನಗರ ದೇವತೆ ದುಗ್ಗಮ್ಮನ ದೇವಸ್ಥಾನ, ಹೊಂಡದ ಸರ್ಕಲ್, ಹೀಗೆ ಹಲವು ಪ್ರದೇಶಗಳಲ್ಲಿ ಕುಮಾರಸ್ವಾಮಿ ರೋಡ್ ಶೋ ಮಾಡ್ತಾರೆ. ಎಚ್ ಡಿ ಕುಮಾರಸ್ವಾಮಿಗೆ ಕೇಂದ್ರ ಮಂತ್ರಿ ಸೋಮಣ್ಣ ಸಾಥ್ ಕೊಡ್ತಾರೆ. ಜಿಎಂ ಸಿದ್ದೇಶ್ವರ್, ಮುರುಗೇಶ್ ನಿರಾಣಿ, ಶ್ರೀನಿವಾಸ್ ಸಾಥ್. ಎಚ್ ಡಿ ಕುಮಾರಸ್ವಾಮಿ ಭಾಷಣ ಮೇಲೆ ಎಲ್ಲರ ಚಿತ್ತ ಈಗ ನೆಟ್ಟಿದೆ. ಶ್ರೀನಿವಾಸ್ ತಂದೆ ಜೊತೆಗಿನ ಬಾಂಧವ್ಯ ಸ್ಮರಿಸಲಿದ್ದಾರೆ ಎಚ್ಡಿಕೆ. ದಾವಣಗೆರೆಯಲ್ಲಿ ಧೂಳೆಬ್ಸೋಕೆ ಬರ್ತಾ ಇದ್ದಾರೆ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಈಗ ದಳಪತಿ ಎಂಟ್ರಿ ಕೊಡ್ತಾ ಇದ್ದಾರೆ ಬೈ ಎಲೆಕ್ಷನ್ ಅಖಾಡಕ್ಕೆ. ದಾವಣಗೆರೆ ಬರ್ತಾ ಇದ್ದಾರೆ ದಳಪತಿ ಕುಮಾರಸ್ವಾಮಿ. ಕೆಲವೇ ಕ್ಷಣಗಳಲ್ಲಿ ಶ್ರೀನಿವಾಸ್ ಪರ ಪ್ರಚಾರ ಆರಂಭ ಮಾಡ್ತಾರೆ. ಬಹಳ ಅದ್ಧೂರಿಯಾದಂತಹ ಪ್ರಚಾರಕ್ಕೆ ಎಲ್ಲ ಸಿದ್ಧತೆಗಳು ಆಗಿದೆ. ಭರ್ಜರಿ ಪ್ರಚಾರ. ದೋಸ್ತಿ ಪಕ್ಷದ ಪರವಾಗಿ ಭರ್ಜರಿ ಪ್ರಚಾರ. ಹಸ್ವಾಮಿ ಸರ್ಕಲ್ಲು, ಚಾಮರಾಜಪೇಟೆ, ಆ ಕಡೆ ಅಹಮದ್ ನಗರ ಸರ್ಕಲ್ಲು, ಶಾಸ್ತ್ರಿ ಕಣ, ಹಗೇದಿಬ್ಬ ಸರ್ಕಲ್ಲು, ಕೊಟ್ಟೂರೇಶ್ವರ ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ, ನಗರ ದೇವತೆ ದುಗ್ಗಮ್ಮನ ದೇವಸ್ಥಾನ, ಇನ್ನು ಹೊಂಡದ ಸರ್ಕಲ್, ಹೀಗೆ ಹಲವು ಪ್ರದೇಶಗಳಲ್ಲಿ ಕುಮಾರಸ್ವಾಮಿ ರೋಡ್ ಶೋ ಮಾಡ್ತಾರೆ. ಎಚ್ ಡಿ ಕುಮಾರಸ್ವಾಮಿಗೆ ಕೇಂದ್ರ ಮಂತ್ರಿ ಸೋಮಣ್ಣನವರು ಸಾಥ್ ಕೊಡ್ತಾರೆ. ಜೊತೆಗೆ ಸಿಎಂ ಸಿದ್ದೇಶ್ವರ್, ಮುರುಗೇಶ್ ನಿರಾಣಿ ಎಲ್ಲರೂ ಕೂಡ ಇರ್ತಾರೆ. ಒಟ್ನಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪರವರ ಪರವಾಗಿ ಬಹಳ ಭರ್ಜರಿಯಾದಂತಹ ಪ್ರಚಾರ ದಾವಣಗೆರೆಯಲ್ಲಿ ನಡೆಯುತ್ತೆ. ಉಪಚುನಾವಣಾ ಸಮರಕ್ಕೆ ಈಗ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿರುವಂಥದ್ದು. ಇನ್ನು ಶ್ರೀನಿವಾಸ್ ತಂದೆ ಅವರನ್ನ ಎಚ್ಡಿಕೆ ನೆನೆಸಿಕೊಳ್ಳುತ್ತಾರೆ. ಹಾಗಾಗಿ ಕುಮಾರಸ್ವಾಮಿ ಏನು ಭಾಷಣ ಮಾಡ್ತಾರೆ, ಯಾಕೆಂದ್ರೆ ಈ ದೋಸ್ತಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಒಂದು ಚರ್ಚೆ ಇದೆ ಮತ್ತು ಆಗಾಗ ಅದು ಮುನ್ನೆಲೆಗೂ ಬರ್ತಾ ಇರುತ್ತೆ. ಹಾಗಾಗಿ ಈ ಮೈತ್ರಿಗೆ, ಈ ದೋಸ್ತಿಯಲ್ಲಿ ಹೇಗಿದೆ ಅನ್ನೋದನ್ನ ಕುಮಾರಸ್ವಾಮಿ ಅವರೇ ಮಾತನಾಡಬೇಕು. ಜೊತೆಗೆ ಉಪಚುನಾವಣಾ ಕಣದಲ್ಲಿ ಈ ಪ್ರಚಾರದ ವೇಳೆಯಲ್ಲಿ ಕುಮಾರಸ್ವಾಮಿ ಏನು ಮಾತನಾಡ್ತಾರೆ ಅಂದ್ರೆ ಬಿಜೆಪಿ ಪರವಾಗಿ ಯಾವೆಲ್ಲ ಮಾತುಗಳು ಬರುತ್ತೆ, ಅವರ ದೋಸ್ತಿ ಬಗ್ಗೆ ಏನು ಮಾತನಾಡ್ತಾರೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಭಾಷಣದ ಮೇಲೆ ಈಗ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಕುಮಾರಸ್ವಾಮಿ ಅವರಿಗೆ ಜಿಎಂ ಸಿದ್ದೇಶ್ವರ್, ಮುರುಗೇಶ್ ನಿರಾಣಿ, ಶ್ರೀನಿವಾಸ್ ಸಾಥ್ ಕೊಡ್ತಾರೆ. ಸೋಮಣ್ಣನವರು ಇರ್ತಾರೆ. ಜೊತೆಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಸೋಮಣ್ಣ ಕೂಡ ಸಾಥ್ ನೀಡ್ತಾರೆ. ಹಲವು ಪ್ರದೇಶಗಳಲ್ಲಿ ಒಟ್ಟಾರೆ ದಾವಣಗೆರೆ ದಕ್ಷಿಣದಾದ್ಯಂತ ಕುಮಾರಸ್ವಾಮಿ ರೋಡ್ ಶೋ ಮಾಡ್ತಾರೆ. ಈಗ ಬಿಜೆಪಿಯವರ ಸರದಿ ಆಯಿತು. ಬಿಜೆಪಿಯವರು ಸಾಕಷ್ಟು ಜನ ಬಂದು ಪ್ರಚಾರ ಮಾಡಿದ್ರು, ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಈ ಬಾರಿ ಆದರೂ ಅಹಿಂದ ಒಬ್ಬ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಟ್ಟಿದ್ದೇವೆ, ದಾವಣಗೆರೆಯಲ್ಲಿ ಬರಲಿ ಅನ್ನುವಂಥದ್ದು. ಹಾಗಾಗಿ ಶ್ರೀನಿವಾಸ್ ದಾಸ ಕರಿಯಪ್ಪ ಪರವಾಗಿ ಸಾಕಷ್ಟು ಜನ ಬಿಜೆಪಿ ನಾಯಕರುಗಳು ಬಂದು, ಯಡಿಯೂರಪ್ಪನವರು, ವಿಜಯೇಂದ್ರ ಸೇರಿದಂತೆ ಸಾಕಷ್ಟು ಜನ ಪ್ರಚಾರ ಮಾಡಿ ಆಯಿತು. ಇದೀಗ ದೋಸ್ತಿ ಒಗ್ಗಟ್ಟನ್ನು ತೋರಿಸ್ಲಿಕ್ಕೋಸ್ಕರ ನಮ್ಮದು ಬಲವಾದ ಮೈತ್ರಿ, ನಾವು ಮೈತ್ರಿಯಲ್ಲಿದ್ದೇವೆ, ನಮಗೆ ಒಪ್ಪಿಗೆ ಇದೆ ದೋಸ್ತಿ ಅಂತ ತೋರಿಸೋಕೋಸ್ಕರ ಈಗ ಕುಮಾರಸ್ವಾಮಿ ಕೂಡ ಬರ್ತಾ ಇದ್ದಾರೆ. ಮತ್ತು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಬಂದು ಪ್ರಚಾರ ಮಾಡೋದು ಮತ್ತಷ್ಟು ಮತಬೇಟೆಗೆ ಕಾರಣವಾಗುತ್ತೆ ಎನ್ನುವಂತಹ ಲೆಕ್ಕಾಚಾರ. ಶ್ರೀನಿವಾಸ್ ದಾಸ ಕರಿಯಪ್ಪ ಪರವಾಗಿ ಭರ್ಜರಿ ಪ್ರಚಾರ ಮಾಡ್ತಾರೆ, ರೋಡ್ ಶೋ ಮಾಡ್ತಾರೆ ಕುಮಾರಸ್ವಾಮಿ. ಎಚ್ ಡಿ ಕುಮಾರಸ್ವಾಮಿ ಹೇಗಿರುತ್ತೆ ಪ್ರಚಾರ ಮತ್ತು ಭಾಷಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೇ ಈಗ ಸದ್ಯಕ್ಕೆ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು.